ಹಲ್ಲೆಲೂಯಾ, ಶಾಲೋಮ್, ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯಾತ್ಮೀಯ ಮಕ್ಕಳೇ, ಮುಂಜಾನೆ ವೇಳೆಯಲ್ಲಿ ಮರಳಿ ನಾವೆಲ್ಲರೂ ಕೂಡಿ ದೇವರ ಪಾದ ಸನ್ನಿಧಾನಕ್ಕೆ ಬಂದಿದ್ದೀವಿ. ಬನ್ನಿ, ಈ ದಿನದ ಧ್ಯಾನಕ್ಕಾಗಿ ದೇವರು ನಮಗಾಗಿ ತಲುಪಿಸಿರುವ ಒಂದು ಶ್ರೇಷ್ಠಕರವಾದ ವಾಕ್ಯ, ಕೀರ್ತನೆಗಳು 71ನೇ ಅಧ್ಯಾಯ 1ನೇ ವಚನ. ದ ಬುಕ್ ಆಫ್ ಸ್ಯಾಮ್ಸ್ 71:1. ಓ ಕರ್ತನೇ, ನಾನು ನಿನ್ನಲ್ಲಿ ಭರವಸವಿಟ್ಟಿದ್ದೇನೆ, ನನಗೆ ಎಂದಿಗೂ ಆಶಾಭಂಗವಾಗದಿರಲಿ. ಆಮೆನ್. ಇನ್ thee, O Lord, do I put my trust, let me never be put to confusion. ಹಲ್ಲೆಲೂಯಾ. ಭಕ್ತನು ಬೆಳಗಿನ ಜಾವದಲ್ಲಿ ನಮ್ಮೆಲ್ಲರಿಗೂ ಹೇಳೋದೇನೆಂದ್ರೆ, ನಾನು ಹೇಗೆ ದೇವರ ಮುಂದೆ ಈ ವಿಜ್ಞಾಪನವನ್ನು ಪ್ರಾರ್ಥನೆ ಮಾಡಿದ್ದೀನೋ, ತಾವು ಕೂಡ ಇದೇ ಪ್ರಾರ್ಥನೆಯನ್ನು ಮಾಡಬೇಕಂತ ನಮಗೆ ತಿಳಿಸಿಕೊಡುತ್ತಿರುವ ವಾಕ್ಯ ಏನಂದ್ರೆ, ಓ ಕರ್ತನೇ, ನಾನು ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ, ನನಗೆ ಎಂದಿಗೂ ಆಶಾಭಂಗವಾಗದಿರಲಿ. ಅಮೇನ್, ಅಮೇನ್. ಯಾರು ಕರ್ತನಲ್ಲಿ ಭರವಸೆ ಇಟ್ಟಿರುತ್ತಾರೋ ಅವರು ಯಾವತ್ತೂ ಆಶಾಭಂಗ ಪಡುವುದಿಲ್ಲ. ದ ಪರ್ಸನ್ ಹೂ ಪುಟ್ ದೇರ್ ಟ್ರಸ್ಟ್ ಅಪಾನ್ ಗಾಡ್ ವಿಲ್ ನೆವರ್ ಪುಟ್ ಟು ಶೇಮ್ ಆರ್ ಕನ್ಫ್ಯೂಷನ್. ಐ ವಾಕ್ಯ ಸಣ್ಣದೇ, ಆದ್ರೂ ಇದರಲ್ಲಿ 2 ಮಾತುಗಳಿದೆ ಅಲ್ವಾ. ಇದು ಬಹಳ, ಒಂದು ಭರವಸೆ, ಎರಡನೇದು ಆಶಾಭಂಗ. ಆಮೇನ್. ಈ ಲೋಕದ ಮನುಷ್ಯರ ಮೇಲೆ ನಾವು ನಂಬಿಕೆ ಇಟ್ಟುಕೊಂಡರೆ ಒಂದಾನಾದ್ರೂ ಒಂದು ದಿನ ನಾವು ಆಶಾಭಂಗ ಪಡ್ತೀವಿ. ಆದರೂ ಭಕ್ತನು ಹೇಳುತ್ತಾ ಇದ್ದಾನೆ, ಓ ಕರ್ತನೆ, ನಾನು ನಿನ್ನಲ್ಲಿ ಭರವಸೆಯನ್ನಿಟ್ಟಿದ್ದೀನಿ. ನಮಗಿದ್ಯಾ ಅಂತ ಆಸಕ್ತಿ? ಅನೇಕ ಸ್ಥಳಗಳ ಮೇಲೆ, ಅನೇಕರ ಮೇಲೆ ಭರವಸೆ ಇಟ್ಟುಕೊಂಡು ಬಂದಿರಬಹುದು. ನೀವು ಮುಂಚಾನ ವೇಳೆಯಲ್ಲಿ ಭರವಸೆ ನಮ್ಮದಿರಬೇಕಂದ್ರೆ ಅದು ದೇವರ ಮೇಲೆ ಮಾತ್ರವಿರಬೇಕು ಪ್ರಿಯರೇ. ಸೊ ಆ ಭರವಸೆ ಇಟ್ಕೊಂಡು ದೇವರ ಮೇಲೆ ಭರವಸದಿಂದ ನಾವು ನಮ್ಮ ಜೀವನದ ಪ್ರಯಾಣವನ್ನು ನಡೆಸಿದರೆ ಆತನು ನಮಗೆ ಯಾವತ್ತೂ ಕೂಡ ಆಶಾಭಂಗವನ್ನು ಪಡಿಸೋದಿಲ್ಲ. ಪ್ರಿಯರಾದ ದೇವರ ಜನರೇ, ಇಲ್ಲಿ ತನಕ ಯಾರ್ಯಾರ ಮೇಲೂ ನೀವು ಭರವಸೆ ಇಟ್ಟಿರಬಹುದು. ಇವತ್ತು ಈ ಬೆಳಿಗ್ಗೆ ದೇವರು ಹೇಳುತ್ತಾ ಇದ್ದಾರೆ, ಭಕ್ತನು ಹೇಳುತ್ತಾ ಇದ್ದಾನೆ, ದೇವರ ಮೇಲೆ ಭರವಸೆ ಇಡಿರಿ, ಆತನು ನಿಮಗೆ ಆಶಾಭಂಗವನ್ನು ಪಡಿಸೋದಿಲ್ಲ. ಹಾಗಿದ್ರೆ ಬನ್ನಿ, ಆ ದೇವರ ಮೇಲೆ ಪೂರ್ಣ ಭರವಸೆ ಇಡೋಣ. ಯಾವ್ಯಾವ ಸ್ಥಿತಿಯಲ್ಲಿ ದೇವ್ರು ನಮ್ಮನ್ನು ಹೇಗೆ ಕಾಪಾಡಬೇಕಂತ ದೇವರಿಗೆ ತಿಳಿಸಿಕೊಡೋಣ. ನಿಶ್ಚಯವಾಗಿ ನೀವು ಆಶಾಭಂಗ ಪಡಲಾರದಂತಾನೆ ದೇವರು ನಿಮ್ಮನ್ನು ಎಲ್ಲಾ ವಿಷಯದಲ್ಲಿ ಕಾದು ಕಾಪಾಡುತ್ತಾರೆ. ಪರಿಶುದ್ಧನೇ, ಮಹೋನ್ನತನೇ, ಅಯ್ಯ, ವಾಕ್ಯದ ಪ್ರಕಾರವಾಗಿ ಯಾವ ಜನರು ನಿನ್ನ ಮೇಲೆ ಭರವಸೆ ಇಡುತ್ತಾ ಇದ್ದಾರೋ, ಕೇಳ್ತಿರೋ ಜನರು, ಅವರನ್ನು ಸ್ವಾಮಿ ಆಶಾಭಂಗ ಪಡಲಾರದಂತಾನೆ ಮುಂದಿರೋ ದಿನಗಳಲ್ಲಿ ಈ ದಿನವೆಲ್ಲ ನೀನು ನಡೆಸಿ ಬಲಪಡಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ನನ್ನ ಪ್ರಿಯ ದೇವರ ಮಕ್ಕಳೇ, ನಾಳೆ ಮರಳಿ ಇದೇ ಸಮಯ ನಾವೆಲ್ಲರೊಟ್ಟಾಗಿ ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಸಮಾಧಾನದಿಂದ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.